Hi. So, in this video, we are going to discuss about the important questions which are carrying 3 marks in the from the chapter human reproduction. Okay. So, human reproduction in the 3 marks ಗೆ ಯಾವ ತರ ಕ್ವಶನ್ಸ್ ನಿಮಗೆ ಬರ್ಬೋದು ಅನ್ನೋದನ್ನ ಸೊ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಸೊ 3 marks ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಮಾಡೋಕ್ಕೂ ಮುಂಚೆ ನೀವು NCERT ಟೆಕ್ಸ್ಟ್ ಬುಕ್ ಅಥವಾ ನಿಮ್ ರೆಫರೆನ್ಸ್ ನೋಟ್ಸ್ ಯಾವ್ದಾದ್ರು ಇಟ್ಕೊಂಡ್ರೆ ನಿಮ್ಗೆ ಸೊ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಕೀಪ್ ನೋಟ್ಸ್ ವಿತ್ ಯು. ಓಕೆ. ಸೊ ಕಮಿಂಗ್ ಟು ದ 3 marks ಕ್ವಶನ್ಸ್, ನಾವು ಯೂಶಲ್ ಆಗಿ ಇದರಿಂದ ಒಂದಂತೂ 5 marks ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. 3 marks ಕ್ವಶನ್ ಅಂತ ಬಂದಾಗ ಸೊ ನಿಮಗೆ ಯೂಶಲ್ ಆಗಿ ಯಾವ ಕ್ವಶನ್ ಕೇಳ್ತಾನೆ ಅಂದ್ರೆ ದ ಸ್ಟ್ರಕ್ಚರ್ ಆಫ್ ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಯಾವ್ದು ಕೇಳ್ತಾರೆ ಅಂದ್ರೆ ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್, ಅದು ಮೇಲ್ ಅಥವಾ ಫೀಮೇಲ್ ಎರಡರಲ್ಲೂ ಕೇಳ್ಬೋದು. ಮೇಲ್ ಎಕ್ಸ್ಟರ್ನಲ್ ಜೆನೈಟೈಲಿಯಾ ಬಗ್ಗೆ ಆದ್ರೂ ಕೇಳ್ಬೋದು ಅಥವಾ ಫೀಮೇಲ್ ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ ಬಗ್ಗೆ ಆದ್ರೂ ಸಹ ನಿಮಗೆ ಕೇಳ್ತಾ ಹೋಗ್ಬೋದು. ಓಕೆ. ಸೊ 3 marks ಗೆ ಏನೇನ್ ಬರಿಬೇಕು ಕರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗ್ರಿ. ಅಂಡ್ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಅಲ್ಲಿ ನಾವೇನು ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ರೆ ಸೊ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮೆಟೋಜೆನೆಸಿಸ್ ಅಂಡ್ oogenesis ಅದನ್ನು ಸಹ ನಿಮಗೆ 3 marks ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮೆಟೋಜೆನೆಸಿಸ್ ಅಂಡ್ oogenesis. ಓಕೆ. ಸೊ ಇದು 3 marks ಅಲ್ಲಿ ನಿಮಗೆ ಈ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸ್ಪರ್ಮೆಟೋಜೆನೆಸಿಸ್ಗೂ oogenesisಗೂ ಏನೇನ್ ವ್ಯತ್ಯಾಸ ಇದೆ ಅಂತ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ 3 marks ಗೆ ನಾವು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡುವಂತ ಕ್ವಶನ್ ಯಾವ್ದಂದ್ರೆ ದ ಡೆಫಿನೇಷನ್ ಆಫ್ ಪ್ಲಾಸೆಂಟಾ. ವಾಟ್ ಈಸ್ ಪ್ಲಾಸೆಂಟಾ ಅಂಡ್ ದ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. ಇಲ್ಲಪ್ಪ ಅಂದ್ರೆ ಸೊ ಏನ್ ಕೇಳ್ಬೋದು, ದ ಹಾರ್ಮೋನ್ಸ್ ಆಫ್ ಪ್ಲಾಸೆಂಟಾ. ಇದನ್ನ ತುಂಬಾ ಕೇಳ್ತಾ ಇರ್ತಾರೆ. ನಿಮಗೆ ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮ್ ಅಲ್ಲೂ ಸಹ ಈ ಕ್ವಶನ್ ಬಂದಿದೆ. ವಾಟ್ ಈಸ್ ಪ್ಲಾಸೆಂಟಾ, ನೇಮ್ ದ ಹಾರ್ಮೋನ್ಸ್ ವಿಚ್ ಆರ್ ರಿಲೀಸ್ಡ್ ಬೈ ಪ್ಲಾಸೆಂಟಾ. ಓಕೆ. ಸೊ ಇದನ್ನ ಕೇಳ್ತಾ ಇರ್ತಾರೆ. ಹಾರ್ಮೋನ್ಸ್ ರಿಲೀಸ್ಡ್ ಬೈ ಪ್ಲೆಸೆಂಟ್. ಓಕೆ. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು 3 marks ಅಲ್ಲಿ. ದೆನ್ ಇನ್ಯಾವ್ದು ಕೇಳ್ತಾನೆ 3 marks ಅಲ್ಲಿ ಅಂತಂದ್ರೆ ಸೊ ನಿಮಗೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಒಂದು ಬರುತ್ತೆ. ಸೊ ಏನು ಕಂಪ್ಲೀಟ್ ಫೀಟಸ್ ಡೆವಲಪ್ ಆಗ್ಬಿಟ್ಟಿದೆ, ಈಗ ಕಂಪ್ಲೀಟ್ ಆಗಿ ಭ್ರೂಣ ಬೆಳೆದ್ ಬಿಟ್ಟಿದೆ, ಅದೀಗ ಹೊರಗಡೆ ಬರ್ಬೇಕು. ಸೊ ಹೊರಗಡೆ ಬರೋದಕ್ಕೆ ಅದು ಒಂದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಗೆ ಒಂದು ರಿಫ್ಲೆಕ್ಸ್ ಆರ್ಕ್ ನ ಕಳ್ಸುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಫೀಟಲ್ ಅಂದ್ರೇನು, ಫೀಟಸ್. ಎಜೆಕ್ಷನ್ ಅಂದ್ರೆ ಹೊರಗಡೆ ಹೋಗೋದು. ಸೊ ಅದು ಹೊರಗಡೆ ಹೋಗೋದಕ್ಕೆ ನಮ್ ಬ್ರೈನಿಗೆ ಏನು ಸ್ಟಿಮ್ಯುಲಸ್ ನ ಕಳ್ಸುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ, ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಓಕೆ. ಸೊ ಇನ್ಯಾವ ಕ್ವಶನ್ ಕೇಳ್ತಾರಪ್ಪ 3 marks ಅಲ್ಲಿ ಅಂತಂದ್ರೆ ಸೊ ನೆಕ್ಸ್ಟ್ ನಿಮಗೆ ಈ ಯಾವುದು ಲ್ಯಾಕ್ಟೇಷನ್ ಅದ್ರ ಮೇಲಾದ್ರೂ ಕ್ವಶನ್ ಕೇಳ್ಬೋದು. ಲ್ಯಾಕ್ಟೇಷನ್ ಅಂದ್ರೆ ಏನು, ಕೊಲೆಸ್ಟ್ರಮ್ ಅಂದ್ರೆ ಏನು, ಸೊ ಅದನ್ನ 2 marks ಅಲ್ಲಾದ್ರೂ ಕೇಳ್ಬೋದು, 3 marks ಅಲ್ಲಾದ್ರೂ ಕೇಳ್ಬೋದು. ಸೊ ಲ್ಯಾಕ್ಟೇಷನ್, ಕೊಲೆಸ್ಟ್ರಮ್ ಅಂಡ್ ಆಲ್ಸೋ ಡೆಫಿನೇಷನ್ ಆಫ್ ಕೊಲೆಸ್ಟ್ರಮ್ ನಿಮಗೆ ಯೂಶಲ್ 2 marks ಅಲ್ಲಿ ಕೇಳ್ತಾ ಇರ್ತಾನೆ. ಬಟ್ 3 marks ಕ್ವಶನ್ಸ್ ಅಂತ ಬಂದ್ರೆ ಲಾಸ್ಟ್ ಇನ್ನೊಂದ್ ಯಾವ ಕ್ವಶನ್ ಅಪ್ಪ ಅಂದ್ರೆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಗ್ಲ್ಯಾಂಡ್ಸ್ ಬರುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಓಕೆ. ಸೊ ನಾವು 3 types ಆಫ್ ಗ್ಲ್ಯಾಂಡ್ಸ್ ನೋಡ್ತೀವಿ. ಯಾವ್ದಾವ್ದು ಅಂದ್ರೆ ಬಲ್ಬೋರೆಟ್ರಲ್ ಗ್ಲ್ಯಾಂಡ್, ಸೆಮೈನಲ್ ವೆಸಿಕಲ್ ಮತ್ತೆ ಪ್ರಾಸ್ಟೇಟ್ ಗ್ಲ್ಯಾಂಡ್. ಅದ್ರಲ್ಲಿ 2 ಗ್ಲ್ಯಾಂಡ್ಸ್ ಪೇರ್ಡ್ ಕಂಡೀಷನ್ ಇರುತ್ತೆ, ಸೆಮೈನಲ್ ವೆಸಿಕಲ್ಸ್ ಮತ್ತೆ ಬಲ್ಬೋರೆಟ್ರಲ್ ಗ್ಲ್ಯಾಂಡ್. ಆದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಏನಿದೆ ದಟ್ ಈಸ್ ಅ ಸಿಂಗಲ್ ಗ್ಲ್ಯಾಂಡ್. ಈ 3 ಗ್ಲ್ಯಾಂಡ್ ನೇಮ್ಸ್ ನ 3 marks ಅಲ್ಲಿ ನಿಮಗೆ ಕೇಳ್ತಾರೆ.